G-By ನ್ಯೂಸ್ಗೆ ಸ್ವಾಗತ. ಅಂದ್ರೆ ಈ ದಿನಗಳಲ್ಲಿ ಕಾರ್ಮಿಕರ ಮೇಲೆ ಆಗ್ತಾ ಇರ್ತಕ್ಕಂತ ಕೆಲವು ದೌರ್ಜನ್ಯಗಳು, ಕೆಲವು ಅನ್ಯಾಯಗಳನ್ನ ಎತ್ತಿ ಹಿಡಿಯೋದಕ್ಕೆ ಅಂತ ಒಂದು ಸರ್ಕಾರ ಅದನ್ನ ಇಲಾಖೆ ಅಂತ ರಚನೆ ಮಾಡಿರ್ತಾರೆ. ನೋಡಿ, ಇತ್ತೀಚೆಗಷ್ಟೇ ಒಬ್ಬ ಕಾರ್ಮಿಕ ಅನ್ನೋದು 2-3 ದಿವಸ ಆಗಿರಬಹುದು, ಒಂದು ವಾರ ಆಗಿರಬಹುದು ಅನ್ಸುತ್ತೆ. ಒಂದು ಕೆಇಬಿ ಏನು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಗುತ್ತಿಗೆ ಒಂದು ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂತ ಒಬ್ಬ ಕಾರ್ಮಿಕ ಕಂಬದಿಂದ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದ ಆದ್ಮೇಲೆ ಆ ವ್ಯಕ್ತಿಯನ್ನ ಕಾರ್ಮಿಕ ಅಂತ ನೋಡದೆ ಎತ್ಕೊಂಡಲ್ಲಿ ಯಾವುದೋ ಒಂದು ಬೇಕಾಬಿಟ್ಟಿ ಆಸ್ಪತ್ರೆ ತಗೊಂಡೋಗಿ ಹಾಕ್ತಾರೆ. ಹಾಕಿದಾಗ ಅಲ್ಲಿ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ. ಆ ವ್ಯಕ್ತಿ ಅಲ್ಲಿ ನರಳಾಟ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಕಣ್ಣಲ್ಲಿ ನೀರು ಬರಂತ ವಿಚಾರ. ಅದು ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಅದು. ಆಗ ನಮ್ಗೊಂದು ದೂರವಾಣಿ ಕರೆ ಬರುತ್ತೆ. ಬಂದಾಗ, ಸರ್ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮಗೆ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ, ಯಾರು ಸಹ ಅಧಿಕಾರಿಗಳು ನಮ್ಮನ್ನ ಗಮನ ಹರಿಸ್ತಾ ಇಲ್ಲ ಅಂತ. ಕೂಡಲೇ ನಾವು ಅಲ್ಲಿಗೆ ಭೇಟಿ ಕೊಡ್ತೀವಿ. ಭೇಟಿ ಕೊಟ್ಟಾಗ ಆ ಕಾರ್ಮಿಕನ ವ್ಯಕ್ತಿ ಸ್ಥಿತಿ ನೋಡ್ತೀವಿ. ನೋಡಿದಾಗ ತುಂಬಾ ಕಠೋರವಾಗಿರ್ತದೆ. ಆಗ ಸಂಬಂಧಪಟ್ಟಂತ ಏನು ಕೆಇಬಿ ಅಧಿಕಾರಿಗಳಿಗೆ ಬಂದು ನಾವಲ್ಲಿ ಕೂಡಲೇ ಅವ್ರನ್ನ ಮಾತಾಡ್ತೀವಿ. ಅವ್ರು ಮಾತಾಡಿದಾಗ ಅವ್ರು ಹೇಳ್ತಾರೆ, ನಮಗೂ ಇದಕ್ಕೆ ಸಂಬಂಧ ಇಲ್ಲ, ಗುತ್ತಿಗೆದಾರಿಕೆಯಾಗಿ ಅವ್ರು ಕೆಲಸ ಮಾಡ್ತಕ್ಕಂಥದ್ದು. ಆ ಗುತ್ತಿಗೆ ಅಂತ ವ್ಯಕ್ತಿಗಳು ಇದನ್ನ